ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಬಾಸ್ ಫಿನಾಲೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಏನಪ್ಪ ಅಂತಂದರೆ, ಈಗಾಗಲೇ ಬಿಗ್ ಬಾಸ್ ಫಿನಾಲೆಗೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇನ್ನು ಫಿನಾಲೆಗೆ 6 ಆಟಗಾರರನ್ನ ಉಳಿಸಿಕೊಂಡಿದೆ ಬಿಗ್ ಬಾಸ್. ಅದರಲ್ಲಿ ತ್ರಿವಿಕ್ರಮ್, ಮಂಜು, ಹನುಮಂತು, ಮೋಕ್ಷಿತಾ, ರಜತ್ ಹಾಗೂ ಭವ್ಯ. ವಿಷಯ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಫಿನಾಲೆಗೆ ತಲುಪಿಯಾಗಿದೆ ಈ 6 ಜನ. ಆದರೆ ಕೆಲವು ವೀಕ್ಷಕರಿಗೆ ಕೆಲ ಆಟಗಾರರು ಸೇವ್ ಆಗಿರುವುದಕ್ಕೆ ತುಂಬಾ ಅಸಮಾಧಾನ ಇದೆ. ಹಾಗೆ ಯಾರು ವಿನ್ನರ್ ಆಗ್ಬೋದು ಎನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಇನ್ನು ಹನುಮಂತು ಅವರ ಬಗ್ಗೆ ಹೆಚ್ಚಿನ ಜನ ಕಮೆಂಟ್ ಮಾಡ್ತಿದ್ದಾರೆ, ಹಾಗೆ ಅವರ ಪರವಾಗಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ಹನುಮಂತು ಅವರು ಉತ್ತರ ಕರ್ನಾಟಕದ ಹುಡುಗ, ಅಲ್ಲದೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದವರು. ಜಗದೀಶ್ ಮತ್ತು ರಂಜಿತ್ ಇಬ್ಬರನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅವರನ್ನು ಒಳಗೆ ಕಳಿಸಲಾಗಿತ್ತು. ಹನುಮಂತು ಕೂಲ್ ಆ್ಯಂಡ್ ಕಾಮ್ ಆಗಿ ಆಟವನ್ನು ಆಡ್ಕೊಂಡು ಬರ್ತಿದ್ದಾರೆ. ಹಾಗೆ ತುಂಬ ಜನರಿಗೆ ಅವರ ವೈಯಕ್ತಿಕ ನಡತೆಯಿಂದಾಗಿ ಇಷ್ಟ ಆಗ್ತಿದ್ದಾರೆ. ಅಲ್ಲದೆ ಇದೇ ಕಾರಣಕ್ಕೆ ಯಾರ ಜೊತೆಯೂ ಕೂಡ ಅವರು ದ್ವೇಷವನ್ನು ಬೆಳೆಸಿಕೊಳ್ಳೋಕೆ ಹೋಗಿಲ್ಲ. ಆಟವನ್ನು ತುಂಬ ಚೆನ್ನಾಗಿ ಆಡಿಕೊಂಡು ಬಂದಿದ್ದಾರೆ. ಅಲ್ಲದೆ ಫಿನಾಲೆ ಟಿಕೆಟ್ ಕೂಡ ಅವರಿಗೇ ಸಿಕ್ಕಿತ್ತು. ಹೀಗಾಗಿ ಹನುಮಂತನ ಈ ಸೀಸನ್ನ ವಿನ್ನರ್ ಆಗಲಿ ಅಂತ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ಕಮೆಂಟ್ಗಳನ್ನು ಹಾಕ್ತಿದ್ದಾರೆ. ಇನ್ನು ಉಗ್ರ ಮಂಜು ಅವರು ಕೂಡ ಹೆಚ್ಚಿನ ಜನತೆಯ ಅಭಿಪ್ರಾಯಗಳನ್ನು ಕೇಳ್ತಾ ಹೋದರೆ ಇತ್ತೀಚೆಗೆ ತುಂಬ ಜನ ಮಂಜು ಪರವಾಗಿ ಸಪೋರ್ಟನ್ನು ಮಾಡ್ತಿದ್ದಾರೆ. ಗೌತಮಿಯವರ ಜೊತೆ ಆರಂಭದ ದಿನಗಳಿಂದಲೂ ಕೂಡ ಸೇರಿಕೊಂಡಂಥ ಮಂಜು ಕೆಲ ದಿನಗಳವರೆಗೂ ಕೂಡ ಆಟವನ್ನು ಆಡಲೇ ಇಲ್ಲ, ಸೈಲೆಂಟ್ ಆಗಿದ್ದರು ಅನ್ನುವಂಥ ಆರೋಪ ಇತ್ತು. ಆದರೆ ಫಿನಾಲೆ ವಾರ ಬರ್ತಾ ಇದ್ದಂತೆ ತುಂಬ ಅಗ್ರೆಸಿವ್ ಆಗಿದ್ದಾರೆ. ಮಂಜಣ್ಣ ಈಸ್ ಬ್ಯಾಕ್ ಎನ್ನುವಂತೆ ಪ್ರೇಕ್ಷಕರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಮಂಜು ಕೂಡ ವಿನ್ನರ್ ಆಗಲಿ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂಥ ರಜತ್ ಕೂಡ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಎಲ್ಲ ಆಟಗಾರರಿಗಿಂತ ತಾನೇನು ಕಮ್ಮಿ ಎನ್ನುವಂತೆ ಪ್ರದರ್ಶನವನ್ನು ನೀಡಿದ್ದಾರೆ. ಎಷ್ಟೋ ಜನರಿಗೆ ರಜತ್ ಅವರ ವರ್ತನೆ ತುಂಬಾ ಇಷ್ಟ ಆಗಿದೆ. ಅವರು ಸ್ಟ್ರೈಟಾಗಿ ಹೇಳ್ತಾರೆ, ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಡ್ತಾರೆ ಅಂತೇಳಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ರಜತ್ ಕೆಲವೊಂದು ಸಲ ಇಷ್ಟ ಆಗ್ತಾರೆ, ಬಟ್ ಕೆಲವೊಂದು ಸಲ ತಾನೇ ಸುಪೀರಿಯರ್ ಎನ್ನುವಂತೆ ಆಡುವಂಥ ಅವರ ವರ್ತನೆಗಳು ಕೆಲವೊಮ್ಮೆ ಇಷ್ಟ ಆಗೋದಿಲ್ಲ. ಆದರೂ ಕೂಡ ಫಿನಾಲೆಯಲ್ಲಿ ರಜತ್ ಅವರು ಗೆಲ್ಲಿ ಅಂತ ಒಂದಷ್ಟು ಜನ ಸಪೋರ್ಟ್ ಮಾಡ್ತಿರೋದಂತೂ ಸತ್ಯ. ಇನ್ನು ತ್ರಿವಿಕ್ರಮ್ ವಿಚಾರಕ್ಕೆ ಬರೋದಾದರೆ, ತ್ರಿವಿಕ್ರಮ್ ಅವರು ಆಟದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವರ ವೈಯಕ್ತಿಕ ನಡತೆ ಕೂಡ ಚೆನ್ನಾಗೇ ಇತ್ತು. ಆದರೆ ಭವ್ಯ ಜೊತೆಗಿನ ಅವರ ಸ್ನೇಹವೇ ಬಹುಶಃ ತ್ರಿವಿಕ್ರಮ್ ಅವರಿಗೆ ಮುಳುವಾದಂತೆ ಕಾಣ್ತಾ ಇದೆ. ಯಾಕಂದರೆ ತುಂಬ ಜನರಿಗೆ ಭವ್ಯ ಜೊತೆಗಿನ ಅವರ ಸ್ನೇಹ ಇಷ್ಟವಾಗಿಲ್ಲ. ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡಿದ್ದಾರೆ, ಮನೆಯವರ ಜೊತೆ ಚೆನ್ನಾಗಿ ಆಡಿದ್ದಾರೆ, ಹೆಣ್ಮಕ್ಕಳಿಗೆ ಹೆಚ್ಚು ಗೌರವವನ್ನು ಕೊಡ್ತಾರೆ ಅಂತೇಳಿ ಹೇಳಿದರೂ ಕೂಡ ಭವ್ಯ ಜೊತೆಗೆ ಅವರು ನಡೆದುಕೊಳ್ಳುತ್ತಿರುವಂಥದ್ದು, ಹಾಗೆ ಅವರಿಬ್ಬರು ತೀರಾ ಪರ್ಸ್ನಲ್ ಆಗಿ ಇರುವಂಥದ್ದು ತುಂಬ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡಬೇಕು ಬೇಡವೋ ಅನ್ನೋಂಥ ಗೊಂದಲದಲ್ಲಿದ್ದಾರೆ. ಬಟ್ ಅದರಲ್ಲೂ ಒಂದಷ್ಟು ಜನ ಓಕೆ ತ್ರಿವಿಕ್ರಮ್ ಗೆಲ್ಲಿ ಅಂತ ವೋಟ್ ಮಾಡೋರು ಇದ್ದಾರೆ, ಸಪೋರ್ಟ್ ಮಾಡೋರು ಇದ್ದಾರೆ. ಹೀಗೆ 3 ಜನದಾದರೆ, ಇನ್ನು ಮೋಕ್ಷಿತಾ ಅವರು ಆರಂಭದಲ್ಲಿ ಅಷ್ಟೇನು ಸೌಂಡ್ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಅವರ ನಡವಳಿಕೆ ಜನರಿಗೆ ಇಷ್ಟ ಆಗ್ತಾ ಇದೆ. ಸ್ವಾಭಿಮಾನ ಎನ್ನುವಂಥ ಅವರ ಪದಗಳು ತುಂಬ ಜನರಿಗೆ ರೀಚ್ ಆಗಿದೆ. ಅದರಲ್ಲೂ ಕ್ಯಾಪ್ಟನ್ಸಿ ಟಾಸ್ಕನ್ನೇ ಬಿಟ್ಕೊಟ್ಟಾಗ ಸ್ವಾಭಿಮಾನ ಅಂತೇಳಿ ಆ ಕ್ಷಣದಿಂದ ಮೋಕ್ಷಿತಾ ಅವರು ಹೆಚ್ಚಿನ ಜನರಿಗೆ ಇಷ್ಟವಾಗ್ತಾ ಬಂದರು. ಅದರಲ್ಲೂ ಕೂಡ ಫ್ಯಾಮಿಲಿ ರೌಂಡಲ್ಲಿ ಅವರ ಫ್ಯಾಮಿಲಿ ವಿಸಿಟ್ ಕೊಟ್ಟಾಗ ಅವರ ತಮ್ಮ ವಿಶೇಷ ಚೇತನ ಹುಡುಗ ಅನ್ನೋದು ಗೊತ್ತಾದಾಗ, ಹಾಗೆ ಆ ತಮ್ಮನನ್ನು ಮೋಕ್ಷಿತಾ ಅವರು ಕೇರ್ ಮಾಡುವಂಥ ರೀತಿಗೆ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಗೆದ್ದರೆ ಗೆಲ್ಲಿ ಅಥವಾ ಗೆಲ್ಲದೆಯೂ ಇರಲಿ, ಮೋಕ್ಷಿತಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೀಗಾಗಿ ಗೆಲ್ತಾರೆ ಇಲ್ವೋ ಅನ್ನೋದು 50-50 ಇದೆ. ಇನ್ನು ಭವ್ಯ ವಿಚಾರವಾಗಿ ಹೇಳೋದೇ ಬೇಡ. ಭವ್ಯ ಅಂತೂ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಯಾಕಂದರೆ ಭವ್ಯ ತುಂಬ ಜನರಿಗೆ ಇಷ್ಟ ಆಗ್ತಾ ಇಲ್ಲ, ಅವರ ನಡವಳಿಕೆ ಇಷ್ಟ ಆಗ್ತಾ ಇಲ್ಲ. ಬಕೆಟ್ ಹಿಡಿಯೋದು, ಹಾಗೆ ಟಾಸ್ಕ್ಗಳಲ್ಲಿ ಮೋಸ ಮಾಡೋದು, ಹಾಗೆ ತ್ರಿವಿಕ್ರಮ ಒಬ್ಬರನ್ನ ಬಿಟ್ಟರೆ ಇನ್ಯಾರಿಗೂ ಕೂಡ ಭವ್ಯ ಅಲ್ಲಿ ಕೇರ್ ಮಾಡ್ತಾನೇ ಇಲ್ಲ. ಕೆಲವರನ್ನು ಸ್ಪರ್ಧಿಗಳು ಅಂತಲೂ ಕೂಡ ನೋಡ್ತಾನೇ ಇಲ್ಲ, ಕೇರು ಮಾಡೋದಿಲ್ಲ, ಮರ್ಯಾದೆನೂ ಕೊಡೋದಿಲ್ಲ. ಹೀಗಾಗಿ ಭವ್ಯಳನ್ನು ಕಂಡ್ರೆ ಅಲ್ಲಿನ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ, ಹೊರಗಡೆ ಪ್ರೇಕ್ಷಕರಿಗೂ ಕೂಡ ಇಷ್ಟವಾಗ್ತಾ ಇಲ್ಲ. ನಿಮಗೂ ಕೂಡ ಭವ್ಯ ಇಷ್ಟ ಆಗ್ತಿದ್ದಾರಾ ಅಥವಾ ಇಲ್ಲ ಅನ್ನೋದನ್ನು ಹೇಳಿ. ಹಾಗೆ ಈ 6 ಕಂಟೆಸ್ಟೆಂಟ್ಗಳಲ್ಲಿ ಯಾರು ವಿನ್ ಆದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ದಯಮಾಡಿ ಕಮೆಂಟ್ಸ್ ಮೂಲಕ ಹೇಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.